ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ, ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಪ್ರೇಮ ಸಹಿತ ಮುನಿ ನಾರದ ಬರನಿ ರಾಮಗುಣ ಗ್ರಾಮ ಶೋಭಾ ಸಿಂಧು ಹೃದಯ ಧರಿ ಗಯೇ ಜಹಾ ಬಿಧಿ ಧಾಮ ಗಿರಿಜಾ ಸುನಹು ಬಿಸद यह कथा मैं सब कही मोरी मति जथा रामचरित सतकोटि अपारा श्रुति सारदा न बरनै पारा राम अनंत अनंत गुणानी जन्म कर्म अनंत नामानी जल सी कर मही रज गनि जाही रघुपति चरित न बरनि सिराही बिमल कथा हरि पद दायनी भगति होई सुनी अनपायनी उमा कहिऊ सब कथा सुहाई जो भुसुंडी खगपति ही सुनाई कछुक राम गुण कहेऊ बखानी अब का कहूँ सो कहूँ भवानी सुनी शुभ कथा उमा हर्षानी बोली अति विनीत मृदुबानी धन्य धन्य मय धन्य पुरारी सुनेವು ರಾಮ ಗುಣ ಭವ ಭಯ ಹಾರಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ನಾರದರು ಆ ಭಗವಂತನ ಗುಣಗಾನವನ್ನು ಮಾಡ್ತಾ ನಿನ್ನ ಯಶಸ್ಸೆಲ್ಲ ನಿಗಮಾಗಮ ಪುರಾಣಗಳಲ್ಲಿ ಪ್ರಕಟಗೊಂಡಿದೆ. ಆ ಕೀರ್ತಿಯನ್ನು ದೇವತೆಗಳು, ಮುನಿಗಳು, ಸಂತ ಸಮುದಾಯ ಎಲ್ಲರೂ ಕೂಡ ಗಾನ ಮಾಡ್ತಾರೆ. ನೀನು ಕರುಣಾಕರನಾಗಿರುವಂಥವನು, ದುರಭಿಮಾನವನ್ನು ದೂರಗೊಳಿಸುವಂಥವನು, ಸರ್ವ ಸಮರ್ಥನಾಗಿದೆಯಾ, ಅಯೋಧ್ಯೆಗೆ ಅಲಂಕಾರ ಪ್ರಾಯನಾಗಿದೆಯಾ, ನಿನ್ನ ನಾಮ ಕಲಿಯುಗದ ಪಾಪಗಳನ್ನು ಮರ್ದನ ಮಾಡುವಂಥದ್ದು, ಮತ್ತು ನಮ್ಮಲ್ಲಿರುವಂಥ ಅಹಂಕಾರವನ್ನು, ಅಂದರೆ ನಾನು ನಂದು ಅನ್ನೋ ಒಂದು ಅಹಂತೆ ಇದೆಯಲ್ಲ, ಅದನ್ನು ಕೊಲ್ಲುವಂಥದ್ದು ಅಂತ ಹೇಳಿ ತುಳಸಿದಾಸ ಕೂಡ ಹೇಳ್ತಾ ಇದ್ದಾನೆ. ಪ್ರಭು ಶರಣ ಬಂದಿರುವಂಥ ನನ್ನನ್ನು ಕಾಪಾಡು ಅಂತಂದ್ಬಿಟ್ಟು ಶ್ರೀರಾಮಚಂದ್ರನ ಗುಣ ಸಮೂಹಗಳನ್ನು ಪ್ರೀತಿಪೂರ್ವಕವಾಗಿ ವರ್ಣನೆ ಮಾಡಿ ನಾರದ ಮುನಿಗಳು ಏನು ಮಾಡ್ತಾರೆ, ಶೋಭಾ ಸಿಂಧುವಾದಂತಹ ಶ್ರೀರಾಮನನ್ನು ಹೃದಯದಲ್ಲಿ ಧರಿಸ್ಕೊಂಡು ಬ್ರಹ್ಮಲೋಕಕ್ಕೆ ಅವರು ವಾಪಸ್ ಹೊರಟೋಗ್ತಾರೆ. ಅಂದರೆ ಇಲ್ಲಿ ಭಗವಂತನನ್ನು ದರ್ಶಿಸಿ ಅವನ ಗುಣಗಾನ ಮಾಡಿ ಅವನಿಗೆ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿಕೊಂಡು ವಾಪಸ್ ಅವರು ಬ್ರಹ್ಮಲೋಕಕ್ಕೆ ಹೊರಟೋಗ್ತಾರೆ. ಶಿವ ಹೇಳ್ತಾನೆ ಇಲ್ಲಿ, ಎಲೆ ಗಿರಿಜೆ ಕೇಳು, ನನ್ನ ಬುದ್ಧಿಗೆ ತೋಚದ ಹಾಗೆ ಈ ಉಜ್ವಲವಾದಂತಹ ಕಥೆಯನ್ನು ನಾನು ನಿನಗೆ ತಿಳಿಸಿದ್ದೀನಿ. ಶ್ರೀರಾಮನ ಚರಿತ್ರೆ ಅನ್ನೋದು ಶತಕೋಟಿ ಅನಂತ ಅಪಾರ ವೇದಗಳಾಗಲಿ ಸರಸ್ವತಿ ಆಗಲಿ ಇದನ್ನು ವರ್ಣನೆ ಮಾಡೋದಕ್ಕಾಗೋದಿಲ್ಲ. ಅಂದರೆ ಆ ಭಗವಂತನ ಕತೆ ಅನಂತವಾಗಿದೆ. ಆದರೆ ನನಗೆಷ್ಟರ ಮಟ್ಟಿಗೆ ತಿಳಿತೋ, ನನಗೆಷ್ಟು ಹೇಳಕ್ಕೆ ಸಾಧ್ಯ ಆಯಿತೋ, ನನ್ನ ಒಂದು ಯೋಗ್ಯತೆ ಎಷ್ಟಿದೆಯೋ ಅಷ್ಟರವರೆಗೂ ನಾನು ವರ್ಣನೆ ಮಾಡಿದ್ದೀನಿ ಅಂತ ಇಲ್ಲಿ ಶಿವ ಹೇಳ್ತಾ ಇರೋದು. ಇಲ್ಲಿ ತುಳಸಿದಾಸರು ವರ್ಣನೆ ಮಾಡಿದಾರಲ್ಲ ಅಷ್ಟೇ ಭಗವಂತನ ಕತೆ ಅಂತ ಅಲ್ಲ, ಅವ್ರಿಗೆ ಎಷ್ಟು ತೋಚ್ತೋ ಅಷ್ಟು ಹೇಳಿದ್ದಾರೆ. ಇಲ್ಲಿ ನಮಗೆ ಎಷ್ಟು ಅರ್ಥ ಆಯಿತೋ ನಮಗೆ ಅರ್ಥ ಆಗಿರುತ್ತೆ. ನಮಗೆ ಅವ್ರು ಹೇಳಿರೋದು ಫುಲ್ ಅರ್ಥ ಆಗಿರುತ್ತಾ? ಇಲ್ಲ. ನಮ್ಮ ಒಂದು ಯೋಗ್ಯತೆ, ನಮ್ಮ ಒಂದು ಸ್ಥಿತಿ, ಅಥವಾ ನಾವು ಇರುವಂಥ ಮಟ್ಟಕ್ಕೆ ಎಷ್ಟು ಬೇಕೋ ಅಷ್ಟು ನಮ್ಗೆ ಅರ್ಥ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಶಿವ ಕೂಡ ಪಾರ್ವತಿಗೆ ಹೇಳ್ತಾ ಇದ್ದಾನೆ, ನನ್ನ ಮನಸ್ಸಿಗೆ ನನ್ನ ಬುದ್ಧಿಮಟ್ಟಕ್ಕೆ ಎಷ್ಟು ತೋಚಿದೆಯೋ ಅಷ್ಟು ಹೇಳಿದ್ದೀನಿ. ಆದರೆ ಆ ಭಗವಂತ ಶ್ರೀರಾಮ ಅನಂತವಾಗಿರುವಂಥವನು, ಅವನ ಗುಣಗಳು ಅನಂತ, ಅವನ ಜನ್ಮ ಕರ್ಮಗಳು ನಾಮಗಳು ಅನಂತ. ಜಲಸೀಕರಗಳನ್ನು, ಪೃಥ್ವಿಯ ರಜ ಕಣಗಳನ್ನು ಎಣಿಸಬಹುದು. ಅಂದರೆ ಈಗ ನಾವು ಇಲ್ಲಿ ಧೂಳಿನ ಕಣಗಳು ಅಂತ ಹೇಳ್ತೀವಲ್ಲ, ಅದನ್ನು ನಾವು ಎಣಿಸೋದಕ್ಕಾಗಲ್ಲ. ಆದರೆ ಅದನ್ನೂ ಕೂಡ ಬೇಕಾದರೆ ಎಣಿಸ್ಬಿಡ್ಬಹುದು. ಆದರೆ ಆ ರಘುಪತಿಯ ಚರಿತ್ರೆ ಇದೆಯಲ್ಲ, ಅದನ್ನು ವರ್ಣನೆ ಮಾಡ್ತಾ ಇದ್ರೆ ಇನ್ನೂ ಇರುತ್ತೆ ಹೊರತು ಅದು ಯಾವತ್ತೂ ಮುಗಿಯೋದಿಲ್ಲ. ಈ ಒಂದು ವಿಮಲ ಕಥೆ, ಯಾವುದೇ ಒಂದು ದೋಷ ಮಲ ಏನೂ ಇಲ್ಲದೆ ಇರುವಂಥ ಈ ಕಥೆ ಶ್ರೀಹರಿಯ ಪರಮಪದವನ್ನು ಕರುಣಿಸುವಂಥದ್ದು. ಇದರ ಶ್ರವಣದಿಂದ ಹೃದಯದಲ್ಲಿ ಅವಿಚಲ ಭಕ್ತಿ ಅನ್ನೋದು ನೆಲೆಸುತ್ತೆ. ಅಂದರೆ ಅರ್ಥ ಏನು? ಎಲ್ಲೂ ನಮ್ಮ ಮನಸ್ಸು ವಿಚಲಿತವಾಗದೆ ಆ ಭಗವಂತನಲ್ಲೇ ಇರಬೇಕು. ಆ ರೀತಿಯ ಒಂದು ಭಕ್ತಿ ಅನ್ನೋದು ನಮ್ಮಲ್ಲಿ ಬರುತ್ತೆ. ಒಮ್ಮೆ ಕಾಕಭೂಷುಂಡಿ ಅವರು ಖಗಪತಿ ಗರುಡನಿಗೆ ಹೇಳಿರುವಂಥ, ಅಂದರೆ ಪಕ್ಷಿರಾಜ ಗರುಡನಿಗೆ ಹೇಳಿರುವಂಥ ಈ ಸುಂದರವಾದಂತಹ ಕಥೆಯನ್ನು ನಾನು ನಿನಗೆ ಹೇಳಿದ್ದೀನಿ. ನಾನು ಶ್ರೀರಾಮನ ಗುಣಗಳನ್ನು ಸ್ವಲ್ಪ ಮಾತ್ರ ವಿವರಣೆ ಮಾಡಿದ್ದೀನಿ. ಭವಾನಿ ಈಗ ಇನ್ನೇನು ಹೇಳಲಿ ಅಂತಂದ್ಬಿಟ್ಟು ಇಲ್ಲಿ ಪಾರ್ವತಿಗೆ ಶಿವ ಪ್ರಶ್ನೆ ಮಾಡ್ತಿದ್ದಾನೆ. ನನಗೆ ಗೊತ್ತಿರೋಷ್ಟು
ಆಮೇಲೆ ಕಾಕಭೂಷುಂಡಿ ಅವರು ಖಗಪತಿ ಗರುಡನಿಗೆ ಏನು ಹೇಳಿದ್ರೋ ಅದೇ ಸುಂದರವಾದ ಕಥೆಯನ್ನು ನಾನು ಇಷ್ಟೊತ್ತು ನಿನಗೆ ಹೇಳಿದ್ದೀನಿ, ಮುಂದೇನು ಹೇಳಲಿ ಅಂತಂದ್ಬಿಟ್ಟು ಕೇಳ್ತಾನೆ. ಶ್ರೀರಾಮನ ಕಲ್ಯಾಣಪ್ರದವಾದಂಥ ಕಥೆಯನ್ನು ಕೇಳಿ ಪಾರ್ವತಿಗೆ ತುಂಬಾ ಸಂತೋಷ ಆಗುತ್ತೆ. ಅವಳು ಅತ್ಯಂತ ವಿನಯದಿಂದ ಮೃದು ಮಧುರವಾಗಿ ಈ ರೀತಿ ಹೇಳ್ತಾಳೆ, ಓ ತ್ರಿಪುರಾರಿ, ಜನ್ಮ ಮೃತ್ಯು ಭಯವನ್ನು ಹರಿಸುವಂತಹ ಶ್ರೀರಾಮನ ಚರಿತ್ರೆಯನ್ನು ಕೇಳಿದಂಥ ನಾನು ಧನ್ಯಳಾದೆ, ಕೃತಾರ್ಥಳಾದೆ ಅಂತಂದ್ಬಿಟ್ಟು ಅವಳು ಹೇಳ್ತಾ ಇದ್ದಾಳೆ. ಆ ಪಾರ್ವತಿಯ ಜೊತೆ ನಾವು ಕೂಡ ತುಳಸಿದಾಸರ ಮೂಲಕ ಈ ರಾಮನ ಚರಿತ್ರೆಯನ್ನು ಕೇಳಿ ನಾವು ಕೂಡ ಧನ್ಯರಾಗಿದ್ದೀವಿ, ಕೃತಾರ್ಥರಾಗಿದ್ವಿ. ಆದರೆ ನಮ್ಮ ಒಳಗಡೆ ಯಾಕೆ ಇನ್ನೂ ಆ ಚೇಂಜಸ್ ಆಗಿಲ್ಲ, ಅಥವಾ ನಮಗೆ ಯಾಕೆ ಅಲ್ಲಿ ಒಂಥರ ರೋಮಾಂಚನ ಆಗೋದು, ಅಥವಾ ನಮ್ಮ ಒಂದು ಸ್ವಭಾವದಲ್ಲಿ ಯಾಕೆ ಚೇಂಜಸ್ ಆಗಿಲ್ಲ, ಭಕ್ತಿಯಲ್ಲಿ ನನಗೆ ಯಾಕೆ ಇನ್ನೂ ಅಷ್ಟೊಂದು ತೀವ್ರತೆ ಬಂದಿಲ್ಲ ಅಂದರೆ ನಾವಿನ್ನೂ ಕೇಳಿಲ್ಲ ಸರಿಯಾಗಿ, ನಮ್ಮ ಹೃದಯ ಇನ್ನೂ ಪರಿಶುದ್ಧ ಆಗಿಲ್ಲ. ಅದರಿಂದ ಮತ್ತೆ ಅದನ್ನು ಕೇಳ್ತಾ ಇರಬೇಕು. ನಾವು ಕೇಳ್ತಾ 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 ಏನಾಗುತ್ತೆ, ಪರಿಶುದ್ಧತೆ ಅನ್ನೋದು ಬರುತ್ತೆ. ಆದರೆ ನಾವು ಕೇಳೋ ರೀತಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ನಮ್ಮ ಕಿವಿಯನ್ನು ಫುಲ್ಲು ಓಪನ್ ಮಾಡ್ಕೋಬೇಕು, ಬುದ್ಧಿಯಲ್ಲಿ ಏನೂ ಇರಬಾರ್ದು, ಆಯಿತಾ. ಫುಲ್ಲು ಆಫ್ ಆಗಿರ್ಬೇಕು ಬುದ್ಧಿ. ಅಂದರೆ ಅದರಲ್ಲಿ ಏನೇನೋ ತುಂಬಿಸ್ಕೊಂಡು ಕೇಳಿದ್ರೆ ನಾವು ಕೇಳಿದ್ದು ಏನೂ ತಲೆಗೆ ಹೋಗೋದಿಲ್ಲ. ಸೊ ಅದಕ್ಕೆ ಕಿವಿಯನ್ನು ಓಪನ್ ಇಟ್ಕೊಂಡು ತಲೆ ಖಾಲಿ ಮಾಡಿಕೊಂಡು ಅದನ್ನು ಒಂದು ಶ್ರದ್ಧೆಯಿಂದ ಭಕ್ತಿಯಿಂದ ತುಂಬಾ ಗಮನ ಕೊಟ್ಟು ಕೇಳಿಸ್ಕೋಬೇಕು. ಕೇಳ್ತಾ ಇದ್ದಾಗ ಆ ಆನಂದದ ಅನುಭವ ನಮಗೆ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.